ವೀಕ್ಷಕರ ನಮಸ್ಕಾರ. ನಾನು ನಿಮ್ಮ ಯುವರಾಜಗೌಡ ಮಿರ್ಜಿ ಮಾತಾಡ್ತಾ ಇರೋದು. ಮಲ್ಲಿಕಾರ್ಜುನ ಮುತ್ಯ, ಈ ಮಲ್ಲಿಕಾರ್ಜುನ ಮುತ್ಯ ಅಂತಕ್ಕಂಥ ಈ ವ್ಯಕ್ತಿ ಯಾವ ರೀತಿ ಒಂದು ಬಾಲಕಿಯ ಜೊತೆಗೆ, ಅಪ್ರಾಪ್ತಿಯ ಬಾಲಕಿಯ ಜೊತೆಗೆ ಒಂದು ಬಿಹೇವಿಯರ್ ಅನ್ನು ನಡೆಸಿದ್ದಾನೆ, ಈತ ಮಾಡಿರೋದು ಅಲ್ಲಿ ಯಾವ ರೀತಿ ಬಿಂಬಿತವಾಗ್ತಾ ಇದೆ, ಮತ್ತು ಅದರ ಜೊತೆಗೆ ಈತ ಮಲ್ಲಿಕಾರ್ಜುನ ಮುತ್ಯ ಅಂತ ಹೇಳಿಕೊಳ್ಳುವ ಈತ ಒಳ್ಳೆಯವನ ಕೆಟ್ಟವನ, ಸೊ ಇದರ ಬಗ್ಗೆ ಸಂಪೂರ್ಣವಾಗಿ ನಾನು ಮಾತಾಡ್ತಾ ಹೋಗ್ತೀನಿ. ಇಲ್ಲಿ ಮಲ್ಲಿಕಾರ್ಜುನ ಮುತ್ಯ ಏನು ನನಗೆ ಬಹಳ ಆಪ್ತಿಯನೂ ಅಲ್ಲ ಅಥವಾ ವಿರೋಧಿನೂ ಅಲ್ಲ. ಸೊ ಆತ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ದೇವಮಾನವ, ಇನ್ನೊಂದು ಮತ್ತೊಂದು ಅಂತ ಹೇಳಿ ಹೇಳ್ತಾ ಇರುವಂತಹ ಕಾರಣಾಂತರಗಳಿಂದ ನಾನು ಒಬ್ಬ ಸಾಮಾಜಿಕ ದೃಷ್ಟಿಯಿಂದ ಮಾತನಾಡ್ತಾ ಇರುವಂಥ ವ್ಯಕ್ತಿ ಅಷ್ಟೇ. ಈಗ ಸಾಕಷ್ಟು ಜನ ಆತನ ಮೇಲೆ ಮುಗಿಬಿದ್ದಿರತಕ್ಕಂಥದ್ದು, ಇಲ್ಲ ಈ ಮಲ್ಲಿಕಾರ್ಜುನ ಮುತ್ಯ ಆ ರೀತಿ ಬಿಹೇವಿಯರ್ ಮಾಡಿದ್ದಾನೆ, ಆ ಹುಡುಗಿ ಜೊತೆಗೆ, ಆ ಹೆಣ್ಣು ಮಗಳ ಜೊತೆಗೆ ಕುತ್ತಿಗೆ ಭಾಗ ಎತ್ತಿ ಹಿಡಿಯೋದಾಗಿರ್ಬಹುದು, ಅಥವಾ ತೊಡೆ ಮೇಲೆ ಕೂರಿಸ್ಕೊಳ್ತಕ್ಕಂಥ ಕಾರ್ಯ ಮಾಡಿರ್ಬೋದು, ಅಥವಾ ಒಂದು ಏನು ಮುಜುಗರ ಆಗ್ತಕ್ಕಂತಹ ಒಂದು ನಡವಳಿಕೆಯನ್ನು ಮಾಡೋದಾಗಿರಬಹುದು, ಆತ ಮಾಡಿರೋದು ವಿಡಿಯೋಗಳಲ್ಲಿ, ದೃಶ್ಯಾವಳಿಗಳಲ್ಲಿ ಕಾಣಿಸ್ತಾ ಇದೆ. ಈಗ ಆ ವಿಡಿಯೋವನ್ನು ನೋಡಿದಾಗ ಯಾವ ರೀತಿ ಬಿಂಬಿತವಾಗಿ ನಾವು ಅರ್ಥಪೂರ್ಣವಾಗಿಸ್ಕೊಳ್ತಾ ಇದ್ದೀವಿ, ಆ ಎರಡೂ ರೀತಿಯ ಒಂದು ಅರ್ಥಪೂರ್ಣವಾಗ್ತಾ ಇದೆಯಾ ಅಥವಾ ಬೇರೆ ಬೇರೆ ಅಲ್ಲಿ ಅಡಚಣೆಗಳಾಗ್ತಾ ಇದೆಯಾ ಅನ್ನೋದು ನೋಡ್ಬೇಕಾಗಿದೆ. ಅಂದ್ರೆ ಈಗ ಆತನ ಮುತ್ಯನ ಅಭಿಮಾನಿಗಳೋ ಅಥವಾ ಭಕ್ತರೋ ಹೇಳ್ತಾ ಇರುವಂತ ಮಾತೇನು ಅಂದ್ರೆ, ತಂದೆ ಒಂದು ಪ್ರೀತಿಯನ್ನ ಅಲ್ಲಿ ತೋರಿಸಿರ್ತಕ್ಕಂಥದ್ದು, ಹಾಗಾಗಿ ತಂದೆ ಪ್ರೀತಿಯನ್ನ ತೋರಿಸಿದಂತಹ ವಿಡಿಯೋನ ಇವರು ಈ ರೀತಿ ವೈರಲ್ ಮಾಡಿದ್ದು ಅಪರಾಧ, ಮತ್ತು ಅಲ್ಲಿ ಆ ರೀತಿಯಾದಂತಹ ನಡವಳಿಕೆಯನ್ನು ಅವ್ರು ಮಾಡಿಲ್ಲ, ಒಂದು ತಂದೆ ಮಗಳಿಗೆ ಹೇಗೆ ಒಂದು ಪ್ರೀತಿಯನ್ನು ಕೊಡ್ತಾರೆ ಆ ರೀತಿ ಒಂದು ಪ್ರೀತಿಯನ್ನು ಕೊಟ್ಟಿದ್ದು ಅಂತೇಳಿ ಮಲ್ಲಿಕಾರ್ಜುನ ಮುತ್ಯನ ಬೆಂಬಲಿಗರು ಮಾತನಾಡ್ತಾ ಇರುವಂತಹದ್ದು. ಇನ್ನೊಂದು ಕಡೆ ನಿಂತ್ಕೊಂಡಿರುವಂತಹ ಜನ ಆ ರೀತಿಯೆಲ್ಲ ಮಾಡ್ಲಿಕ್ಕೆ ಅವಕಾಶನೇ ಇಲ್ಲ, ಆ ಸಣ್ಣ ಮಗಳು ಕುತ್ತಿಗೆ ಹಿಡದು ಎತ್ತೋದು, ಆ ರೀತಿ ಎಲ್ಲ ತೊಡೆ ಮೇಲೆ ಕುಣಿಸ್ಕೊಳ್ಳೋದು, ಮತ್ತೆ ಆ ರೀತಿ ಅವನು ಮಾಡ್ತಾ ಇರುವಂತಹ ಅಸಭ್ಯ ವರ್ತನೆ, ಮುಜುಗರ ವರ್ತನೆ, ಇದನ್ನೆಲ್ಲ ನೋಡಿದಾಗ ಆತ ಒಬ್ಬ ಅಪ್ರಾಪ್ತಿಯ ಬಾಲಕಿಯ ಮೇಲೆ ಆತ ಮಾಡಿರ್ತಕ್ಕಂಥ ಒಂದು ಏನೋ ಹೇಳ್ತಾರಲ್ಲ ಆ ರೀತಿ. ಓಕೆ, ನಿಮಗೆ ಅರ್ಥ ಆಯ್ತು ಅನ್ಕೊಳ್ತೀನಿ. ಸ್ಪಷ್ಟವಾಗಿ ನಾನೀಗ ನಿಮ್ಗೆ ಒಂದಿಷ್ಟು ಮಾತುಗಳನ್ನ ಹೇಳ್ತಾ ಹೋಗ್ತೀನಿ. ನೀವೀಗ ಆ ವಿಡಿಯೋವನ್ನ ತಂದೆ ಮಗಳು ಅಂತ ಅನ್ಕೊಂಡು ಆ ವಿಡಿಯೋ ನೋಡಿ. ತಂದೆ ಮಗಳು ಅಂತ ಅನ್ಕೊಂಡು ಆ ವಿಡಿಯೋ ನೋಡಿದಾಗ ನಿಮ್ಗಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬರುತ್ತಾ? ನೋಡಿ, ಕುತ್ತಿಗೆ ಭಾಗ ಹಿಡಿದು ಎತ್ತೋದು, ಇದು ತಂದೆ ಮಗಳಾಗಿರ್ಲಿ ಇನ್ನೊಬ್ರು ಬೇರೆ ಆಗಿರ್ಲಿ ಇದು ದೊಡ್ಡ ಅಪರಾಧ. ಕುತ್ತಿಗೆ ಭಾಗ ಹಿಡಿದು ಹಿಡಿದು ಎತ್ತಿದ್ರೆ ಏನಾದರೂ ತೊಂದರೆಗಳಾದ್ರೆ, ಏನಾದರೂ ಸಮಸ್ಯೆಗಳಾದ್ರೆ ತುಂಬಾ ಕಷ್ಟ ಆಗುತ್ತೆ. ಆಮೇಲೆ ಮೂಗಿಯನ್ನ ಅಮಿಕಿ ಹಿಡಿಯೋದಿದೆಯಲ್ಲ, ಅಲ್ಲೇನೋ ಅಷ್ಟು ದುರ್ವರ್ತನೆ ಅಂತ ಅನ್ಸಲ್ಲ, ಯಾಕಂದ್ರೆ ಹಿಡಿದು ತಕ್ಷಣ ಬಿಟ್ಟಿರ್ತಕ್ಕಂಥದ್ದು ಅದು ಪ್ರೀತಿಯ ಒಂದು ಬಾಂಧವ್ಯವನ್ನ ತೋರಿಸುತ್ತೆ ಅಷ್ಟೇ. ಅಂದ್ರೆ ಜೋರಾಗಿ ಈಚಿಕೆ ಹಿಡಿದು ಒಂದು ಇದನ್ನು ಮಾಡಿದ್ರೆ ಅದು ಬೇರೆ ರೀತಿ ಒಂದು ಕಾಣಿಸುತ್ತೆ, ಆದ್ರೆ ಹಿಡಿದು ಬಿಟ್ಟಿರ್ತಕ್ಕಂಥದ್ದು ಅಥವಾ ಒಂದು ಮುದ್ದು ಮಾಡಿರುವ ರೀತಿ ಕಾಣಿಸುತ್ತೆ. ಅದು ತಂದೆ ಕೂಡ ಆ ರೀತಿ ಪ್ರೀತಿ ಮಾಡಬಹುದು, ಆ ರೀತಿ ಮುದ್ದು ಮಾಡಬಹುದು, ಅಲ್ಲೇನು ಸಮಸ್ಯೆ ಇಲ್ಲ. ಇನ್ನು ಆ ಹೆಣ್ಮಗಳನ್ನ ಎತ್ಕೊಳ್ಳೋದಾಗಿರ್ಬಹುದು, ಆಕೆಯ ತೊಡೆ ಮೇಲೆ ಕೂರಿಸ್ಕೊಳ್ಳೋದಾಗಿರ್ಬಹುದು, ಆತ ಮಾಡ್ತಾ ಇರುವಂತಹ ಒಂದಿಷ್ಟು ಮುತ್ತು ಕೊಡುವಂತ ಕಾರ್ಯಗಳಾಗಿರ್ಬೋದು, ಅಲ್ಲಿ ಕೂಡ ತಂದೆ ಬಾಂಧವ್ಯದಲ್ಲಿ ಒಂದು ಅರ್ಥಪೂರ್ಣವಾಗಿ ಕಾಣಿಸ್ಕೊಳ್ಳುತ್ತೆ, ಅಲ್ಲಿ ಏನು ವ್ಯತ್ಯಾಸಗಳು ಕಾಣಿಸೋದಿಲ್ಲ. ಆದ್ರೆ ಮತ್ತಷ್ಟು ಮುಂದೆ ನಾವು ಹೆಜ್ಜೆಯನ್ನಿಟ್ಟಾಗ ಆತ ತಪ್ಪಿಕೊಳ್ಳುವಂತಹ ರೀತಿ ಮತ್ತು ಆತ ಹಿಡಿದಿರುವಂತಹ ರೀತಿ, ಒಂದಿಷ್ಟು ಅಲ್ಲಿ ಪೊಸಿಷನ್ಸ್ಗಳು ಬೇರೆ ಬೇರೆ ಅವಾಯ್ಡ್ಸ್ಗಳು ಕೂಡ ಆಗ್ತವೆ. ಇದು ಇಷ್ಟು ನಡ್ತಾ ಇರುವಂಥದ್ದು. ಇನ್ನು ಆ ಹುಡುಗಿಯ ಜೊತೆಗೆ ಅವನು ಮಾಡ್ತಾ ಇರುವ ವರ್ತನೆ ಸರಿ ಇಲ್ಲ ಅನ್ಕೊಂಡು ನಾವು ಆ ವಿಡಿಯೋ ನೋಡಿದಾಗ ಅಲ್ಲಿ ಕೂಡ ಒಂದಿಷ್ಟು ಸಂಗತಿಗಳು ಕಂಡು ಬರುತ್ತೆ. ಆತ ತಪ್ಕೊಂಡಿರುವಂತಹ ವಿಚಾರವಾಗಿರ್ಬೋದು, ಆತ ಗಟ್ಟಿಯಾಗಿ ಹಿಡ್ಕೊಂಡಿರ್ತಕ್ಕಂಥ ವಿಚಾರ ಆಗಿರ್ಬೋದು, ಆತ ಮಾಡಿರ್ತಕ್ಕಂಥ ದುರ್ವರ್ತನೆಗಳಾಗಿರ್ಬಹುದು, ಇದೆಲ್ಲವೂ ಕೂಡ ಕಾಣಿಸುತ್ತೆ. ಆದ್ರೆ ಒಂದು ಕಡೆ ನಾವು ಲೆಕ್ಕಾಚಾರ ಹಾಕಿ ನೋಡಿದಾಗ ಅಲ್ಲಿ ಸುತ್ತಮುತ್ತ ಜನ ಇದ್ದಾರೆ, ಮತ್ತು ಆ ವಿಡಿಯೋ ಮಾಡ್ತಿರೋದು ಆ ಮಲ್ಲಿಕಾರ್ಜುನ ಮುತ್ಯ ಅನ್ನೋರಿಗೆ ಗೊತ್ತಿದೆ. ಇದೆಲ್ಲವೂ ಗೊತ್ತಿದ್ದ ಮೇಲೂ ಈ ರೀತಿ ವರ್ತನೆ ಮಾಡಿದ್ದಾರೆ ಅಂದ್ರೆ ಎಲ್ಲೋ ಒಂದು ಕಡೆ ಇದು ಬಹುತೇಕ ಅವರು ಒಂದು ತುಂಟಾಟಕ್ಕಾಗಿಯೋ, ತಮ್ಮ ಒಂದು ಪ್ರೀತಿಯನ್ನು ಕೊಡ್ಲಿಕ್ಕಾಗಿಯೋ, ಅಥವಾ ಏನೋ ತಮ್ಮ ಕಾಮಿಡಿಗಾಗಿ ಮಾಡಿದ್ದಾರೋ ಅದು ಗೊತ್ತಿಲ್ಲ. ಆ ರೀತಿ ಅನ್ಸತ್ತೆ. ಯಾಕಂದ್ರೆ ಅಲ್ಲಿ ಜನ ಇದ್ದ ಮೇಲೂ ಈ ರೀತಿ ಮಾಡಿದ್ದಾರೆ ಅಂತ ಅವರಿಗೆ ಗೊತ್ತಿದೆ, ವಿಡಿಯೋ ಮಾಡ್ತಾ ಇದ್ದಾರೆ, ಅಕ್ಕಪಕ್ಕ ಜನ ಇದ್ದಾರೆ ಅಂತ ಗೊತ್ತಿದೆ, ಅಥವಾ ಯಾವುದೇ ಮುಜುಗರ ಇಲ್ಲದೆ ಆ ರೀತಿ ಮಾಡಿದ್ದಾರೆ ಅಂತಂದ್ರೆ ಬಹುತೇಕ ಅವರ ಮನಸ್ಸಲ್ಲಿ ಬಹುತೇಕ ನಾನು ಸುಮ್ಮನೆ ತುಂಟಾಟ ಮಾಡ್ತಿದ್ದೀನಿ ಆ ಮಗಳ ಜೊತೆಗೆ, ಅಥವಾ ನನ್ನ ತಂದೆಯಪ್ಪ ಆಗಿ ಅಂತ ಹೇಳಿ ಆತ ಹೇಳಿರುವ ರೀತಿಯಲ್ಲೇ, ಮಾಧ್ಯಮಗಳ ಮುಂದೆ ಹೇಳಿರುವ ರೀತಿಯಲ್ಲಿ ಆ ರೀತಿನೂ ಕೂಡ ಅಲ್ಲಿ ಕಾಣಿಸ್ಕೊಡುತ್ತೆ. ಇರ್ಲಿ, ಆದ್ರೆ ನಮ್ಮ ಈ ಒಂದು ಜನ ಏನಿದೆ, ಆತನನ್ನ ದೇವಮಾನವ ಅಂತ ಕರೆದಿದ್ದು ಹೇಗೆ, ಆತ ದೇವಮಾನವನ ಆಗಿದ್ದು ಹೇಗೆ, ಆತನಿಗೆ ಅಷ್ಟು ಜನ ಸೇರ್ತಿರೋದು ಯಾಕೆ, ಇದೆಲ್ಲವನ್ನು ಕೂಡ ನಿಮ್ಮ ಮುಂದೆ ನಾನು ಇಡ್ತೀನಿ. ಮೊದಲು ಇವರ
ತಂದೆ ಈ ಒಂದು ಕಾರ್ಯವನ್ನ ಮಾಡ್ತಾ ಇದ್ರು. ಈ ತಂದೆಯಿಂದ ಬಂದಂಥದ್ದು ಮಗನಿಗೆ ಅಧಿಕಾರ, ಈ ಮುತ್ಯ ಅನ್ನುವ ಅಧಿಕಾರ. ಅಂದ್ರೆ ಈಗ ಪಿತ್ರಾರ್ಜಿತ ಅಂತ ಹೇಳಿ ಕರೀತಾರೆ. ಈಗ ಒಂದು ರೀತಿ ತಂದೆಯ ಒಂದು ಆದ್ಮೇಲೆ ಮಗನೇ ಆ ಕುರ್ಚಿ ಮೇಲೆ ಕುತ್ಕೋಬೇಕು. ಒಂದು ಮೊದಲಿನ ಒಂದು ರಾಜರ ರೀತಿ ಬರುತ್ತಲ್ಲ, ರಾಜ ಆದ್ಮೇಲೆ ಮಗನೇ ರಾಜ ಅಂತ ಹೇಳಿ. ಸೊ ಆ ರೀತಿ ಒಟ್ನಲ್ಲಿ ಮೊದಲ ಅಪ್ಪ ಆದ್ಮೇಲೆ ಮತ್ತೆ ಮಗ ಒಂದು ಪೀಠವನ್ನ ಪಡಿತಾರೆ ಅಂತ ಹೇಳಿದಾರಲ್ಲ, ಹಂಗೆ ಈತ ಮಲ್ಲಿಕಾರ್ಜುನ ಮುತ್ಯ ಬಂದಿರೋದು. ತಂದೆ ಆ ಮಠದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ತಂದೆ ಎಲ್ಲ ಕಾರ್ಯವನ್ನ ಮಾಡ್ಕೊಂಡ್ ಬರ್ತಾ ಇದ್ರು. ಅದಾದ್ಮೇಲೆ ಈ ಮಲ್ಲಿಕಾರ್ಜುನ ಮುತ್ಯಾಗ ಸಿಕ್ಕಿದ್ದು. ಈತ ಒಬ್ಬ ಯುವಕ, ಏನ್ ದೊಡ್ಡ ವ್ಯಕ್ತಿ ಅಲ್ಲ, ಅಥವಾ ಸಾಹಿತ್ಯ ಪಾಂಡಿತ್ಯ ಓದಿದಾನಂತಲ್ಲ, ಪಾಂಡಿತ್ಯ ಇವೆಲ್ಲ ಓದ್ಕೊಂಡ್ ಬಂದಿದಾನಂತಲ್ಲ, ಅಥವಾ ಏನೋ ಒಂದು ವಿದ್ಯಾ ಅಭ್ಯಾಸವನ್ನ ಮಾಡಿ, ಅಥವಾ ಈ ಏನೋ ಒಂದು ಸಮಾಜ ಸುಧಾರಣೆಯನ್ನ ಮಾಡ್ಲಿಕ್ಕಾಗಿ, ಅಥವಾ ಯಾವುದೋ ಒಂದು ಪಾಂಡಿತ್ಯವನ್ನ ಓದ್ಕೊಂಡಾಗ್ಲಿ, ಯಾವುದೋ ಒಂದು ದೇವರ ದೈವ ಶಕ್ತಿಯನ್ನ ಇಟ್ಕೊಂಡಾಗ್ಲಿ ಬಂದಂತ ವ್ಯಕ್ತಿ ಅಲ್ಲ. ಈತ ಮಲ್ಲಿಕಾರ್ಜುನ ಮುತ್ಯ ಅನ್ನೋದು ಸಾಮಾನ್ಯವಾಗಿ ಹೇಗೆ ಎಲ್ಲರೂ ಮಕ್ಕಳು ಜನಿಸ್ತಾರೋ ಹಾಗೆ ಜನಿಸಿ, ಸೊ ಒಬ್ಬ ಯುವಕನಾಗಿ ತಂದೆ ಇಲ್ಲದೆ ಇದ್ದಂತ ಸಂದರ್ಭದಲ್ಲಿ ಈತ ಈ ರೀತಿಯಾದಂತಹ ಒಂದು ವ್ಯವಸ್ಥೆಯಲ್ಲಿ ಬದಲಾಗಿ ಬಂದು ಮಲ್ಲಿಕಾರ್ಜುನ ಮುತ್ಯ ಕೂತಿರ್ತಕ್ಕಂಥದ್ದಷ್ಟೇ ವಿನಃ ಈತ ಏನು ಪಾಂಡಿತ್ಯ, ಸಾಹಿತ್ಯ, ಸಂಕೀರ್ಣಗಳನ್ನ ಮತ್ತು ಸಮಾಜದ ಕಾಳಜಿಯ ಭವಿಷ್ಯಗಳನ್ನ ಓದ್ಕೊಂಡು ಬಂದು ಏನೋ ನಡೆಸ್ತಾ ಇದ್ದಾರೆ ಅಂತಲ್ಲ. ಈತ ಏನೂ ಮಾಡಿಲ್ಲ. ಆಮೇಲೆ ಈತ ಮಲ್ಲಿಕಾರ್ಜುನ ಮುತ್ಯ ಅಂತ ಅಂದಾಗ ಈತ ನಡವಳಿಕೆ ಇದೆಯಲ್ಲ, ಆ ಕಡೆ ಮೂಡ್ಕೊಳ್ಳೋದು, ಈ ಕಡೆ ಓಡೋದು, ಆ ಕಡೆ ಮೂಡ್ ಬರೋದು, ಮತ್ತೆ ಈತನ ವರ್ತನೆಗಳು, ಈತನ ನಡವಳಿಕೆಗಳು, ಇದನ್ನೆಲ್ಲ ನೋಡಿದಾಗ ಎಲ್ಲೋ ಒಂದ್ ಕಡೆ ಸುಮ್ಮನೆ ಇದು ತಂದೆಯಿಂದ ಬಂದಿರೋದು, ಮಾಡದೇ ಇರಬಾರ್ದು ಅಂತೇಳಿ ಮಾಡ್ತಾ ಇರೋದು ಅಂತ ಅನ್ಸುತ್ತೆ. ಇನ್ನು ಆ ಮಠದ ಬಗ್ಗೆ ಹೇಳ್ಬೇಕಾದ್ರೆ ನಾವು ಮಠದ ಬಗ್ಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಮಠದಲ್ಲಿ ದಿನನಿತ್ಯ ದಾಸೋಹ ಇಟ್ಟಿರ್ತಾರೆ. ಆಮೇಲೆ ಸಂಜೆ, ಸಾಯಂಕಾಲ, ಮಧ್ಯಾಹ್ನ ಊಟ ಎಲ್ಲ ಬಂದಂತ ಭಕ್ತರಿಗೆ ಊಟ ಇರುತ್ತೆ. ಆಮೇಲೆ ಸಮಯ ಕಳೆದು ಹೋದ್ರೆ, ರಾತ್ರಿ ಆದ್ರೆ ಅಲ್ಲಿ ಇರ್ತೀನಿ ಅಂತಂದ್ರೆ ಇರೋಕೆ ಚಾಪೆ, ಹೊಚ್ಕೊಳ್ಳಕ್ಕೆ ಬೆಡ್ಶೀಟು ಇವೆಲ್ಲ ಕೊಡಲಾಗುತ್ತೆ. ಕೊಟ್ಟು ಭಕ್ತರನ್ನ ಇರಿಸ್ಕೊಂಡು ಬೆಳಗ್ಗೆ ಎದ್ದು ಅಲ್ಲಿ ಭಕ್ತರು ಮತ್ತೆ ತಮ್ಮ ಹಳ್ಳಿಗಳಿಗೆ ಹೋಗ್ತಕ್ಕಂಥ ಕಾರ್ಯಗಳು ಕೂಡ ನಡೆಯುತ್ತೆ. ಇಷ್ಟೆಲ್ಲ ಆ ಮಠದ ಒಂದು ವ್ಯವಸ್ಥೆ ಅಲ್ಲಿ ನಡೀತಾ ಇದೆ. ಅದರ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಜನರು ಕೂಡ ಏನಾಗ್ತಾ ಇದಾರೆ ಅಂದ್ರೆ ಎಮೋಷನಲಿ ಅವರನ್ನ ಯೂಸ್ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಯಾವ ರೀತಿ ಎಮೋಷನಲಿ ಅಂದ್ರೆ, ಈಗ ಜನರು ಒಂದು ಮಕ್ಕಳಾಗಿರೋದಿಲ್ಲ, ಅಥವಾ ಇನ್ನೊಂದೇನೋ ಸಮಸ್ಯೆಗಳಿರುತ್ತೆ, ಗಂಡ ಕುಡಿತಿರ್ತಾರೆ, ಹೆಂಡತಿ ಏನೋ ತಪ್ಪಿರ್ತಾಳೆ. ಸೊ ಈ ರೀತಿ ವ್ಯವಸ್ಥೆ ಕಂಡು ಬಂದಾಗ ಅಲ್ಲಿ ಜನ ಹೋಗೋದೇ ಇಂಥ ಮುತ್ಯಗಳನ್ನ ಹುಡ್ಕೊಂಡು, ದೇವರ ಮೊರೆ ಸರ ಈ ತರ ಹೋದಾಗ ಇವರು ಸರಿ ಹೋಗುತ್ತೆ ಅಂತೇಳಿ ಏನೇನೋ ಮಾಡ್ತಾರೆ. ಒಂದೊಂದು ಸರಿ ಹೋಗಿರುತ್ತೆ, ಒಂದೊಂದು ಸರಿ ಹೋಗಿಲ್ಲ. ಸೊ ಇದೆಲ್ಲವೂ ಕೂಡ ಕಂಡು ಬಂದಿರೋದೆ. ಆಯ್ತಾ, ಎಲ್ಲವೂ ಸರಿ ಹೋಗ್ತಿದೆ ಅಂದ್ರೆ ಅಲ್ಲಿ ಮುತ್ಯನ ಪವಾಡ ಇದೆ ಅಂತ ಅನ್ಬಹುದು. ಒಂದೊಂದು ಸರಿನೇ ಹೋಗಲ್ಲ, ಒಂದೊಂದು ಸತ್ಯ ಆಗ್ತವೆ, ಒಂದೊಂದು ಸುಳ್ಳು ಹೋಗ್ತವೆ. ಇಲ್ಲಿ ಮಲ್ಲಿಕಾರ್ಜುನ ಮುತ್ಯ ಗ್ರೇಟ್ ಅಂತೂ ಹೇಳಕ್ಕಾಗಲ್ಲ, ಇಲ್ಲ ಇಲ್ಲೋ ಅಂತಾನು ಹೇಳಿಕ್ಕಾಗಲ್ಲ. ಆದ್ರೆ ಈತನ ವರ್ತನೆಗಳನ್ನ ನೋಡಿದಾಗ ಈತ ಅಸಭ್ಯ ವರ್ತನೆಗಳನ್ನು ಜಾಸ್ತಿ ಮಾಡ್ಕೊಂಡು ಬಂದಿರೋದು. ಬರೀ ಆ ಕಡೆ ಓಡೋದು, ಈ ಕಡೆ ಬರೋದು, ಅಲ್ಲೊಮ್ಮೆ ಹಿಂಗ್ ಮಾಡೋದು, ಇಲ್ಲೊಮ್ಮೆ ಈತ ಮಾಡ್ಕೊಂಡ್ ಬಂದಿರೋದು. ಆದ್ರೆ ಇದು ನಾವು ಗಮನಿಸಿದಾಗ ನೋಡಿದಾಗ ತಂದೆಯಿಂದ ಬಂದಂತ ಒಂದು ಕಾರ್ಯ ಅಂತ ಹೇಳ್ತಾರೆ. ಸೊ ಆ ಕಾರ್ಯದಲ್ಲಿ ಈತ ನಡೀತಾ ಇರುವಂತದ್ದು ಅಷ್ಟೇ ಈ ಮಲ್ಲಿಕಾರ್ಜುನ ಮುತ್ಯನ ಒಂದು ಈ ಸ್ಟೋರಿ. ಆದ್ರೆ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂಗೆ ಈ ಹೆಣ್ಮಗಳ ಜೊತೆಗೆ ಒಂದು ಈತ ನಡೆಸಿರ್ತಕ್ಕಂಥ ಒಂದು ಏನು ದೃಶ್ಯಾವಳಿಗಳಲ್ಲಿ ಕಾಣಿಸ್ತಾ ಇದೆ, ಇದೆಲ್ಲ ನೋಡಿದಾಗ ಈಗಾಗಲೇ SP ಇವರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಕೂಡ ಮುಂದಾಗಿದ್ದಾರೆ. ಈಗ ಮಲ್ಲಿಕಾರ್ಜುನ ಮುತ್ಯನ ಭಕ್ತರೆಲ್ಲ ನಿಂತ್ಕೊಂಡು ಎಲ್ಲ ಅದು ತಂದೆ ಮಗಳ ಪ್ರೀತಿಯಂತೆ ತೋರ್ತಿರೋದು, ಅದನ್ನ ನೋಡೋ ದೃಷ್ಟಿ ಚೇಂಜ್ ಆಗ್ತಿದೆ. ಅದನ್ನ ವೈರಲ್ ಮಾಡಿರೋರು ಬೇಕಾದರೆ ಇವರ ಮೇಲೆ ಷಡ್ಯಂತ್ರ ಮಾಡ್ತಿದ್ದಾರೆ. ಅವರು ಮಲ್ಲಿಕಾರ್ಜುನ ಮುತ್ಯ ಫೇಮಸ್ ಆಗುವಾಗಲೇ ಅವ್ರ ವಿರುದ್ಧ ಸಾಕಷ್ಟು ಜನ ಪ್ಲಾಟ್ಫಾರ್ಮ್ಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಅವರ ಬಗ್ಗೆ ಅವಹೇಳನಕಾರಿ ವಿಚಾರಗಳನ್ನ ಮಾತನಾಡಿದ್ರು ಅಂತೇಳಿ ಸಾಕಷ್ಟು ಈಗ ಅವರ ಫ್ಯಾನ್ಸು, ಅವರ ಅಭಿಮಾನಿಗಳು, ಅವರ ಭಕ್ತರು ಕೂಡ ಈಗ ವಾಪಸ್ ಮುತ್ಯನನ್ನ ಸಮರ್ಥಿಸ್ಕೊಳ್ತಾ ಇರುವಂತದ್ದು. ಅದು ತಂದೆ ಮಗಳಿಗೆ ಪ್ರೀತಿ ತೋರಿಸಿದ ಹಾಗೆ ಒಂದು ಪ್ರೀತಿ ಇದೆ, ಅದನ್ನ ನೀವು ಅಪಾರ್ಥ ಮಾಡ್ಕೊಳ್ತಿದ್ದೀರಿ ಅನ್ನುವಂತಹ ಮಟ್ಟಿಗೆ ಕೂಡ ಈ ರೀತಿಯಾದಂತಹ ಒಂದು ವ್ಯವಸ್ಥೆಯಲ್ಲಿ ಕೂಡ ಅವರು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಬಹುತೇಕ ಏನಿದೆಯೋ ಏನಿಲ್ವೋ ಗೊತ್ತಿಲ್ಲ. ಆದ್ರೆ ಈ ಮಲ್ಲಿಕಾರ್ಜುನ ಮುತ್ಯ ಒಳ್ಳೆಯವನ ಕೆಟ್ಟವನ ಅನ್ನೋದು ಕೂಡ ಗೊತ್ತಿಲ್ಲ. ಇದನ್ನೆಲ್ಲವೂ ಕೂಡ ಕೊನೆಗೆ ಈ ಒಂದು ವಿಚಾರವನ್ನ ಆಲಿಸಿ ಕಾನೂನು ಯಾವ ರೀತಿಯಾದಂತಹ ಒಂದು ತನಿಖೆಯಲ್ಲಿ ಹೊರ ಹೊಮ್ಮತ್ತೆ, ಕಾನೂನು ಯಾವ ರೀತಿ ವಿಚಾರವನ್ನು ಹೊರ ಹಂಚಿಕೊಳ್ಳುತ್ತೆ, ಈತ ಮಾಡ್ತಾ ಇರೋದು ಹೆಂಗೆ, ಅಲ್ಲಿ ಏನು, ಅಲ್ಲಿ ಏನೇನು ವ್ಯವಸ್ಥೆ ಆಯಿತು, ಅಲ್ಲಿ ಯಾಕೆ ಆ ರೀತಿ ನಡ್ಕೊಂಡ, ಅಷ್ಟು ಜನಗಳು, ಹೆಣ್ಣು ಮಕ್ಕಳು ಎಲ್ಲ ಇದ್ದಾರೆ, ವಿಡಿಯೋ ನಡೀತಾ ಇದೆ ಅಂತ ಗೊತ್ತಿದೆ. ಸೊ ಇಷ್ಟೆಲ್ಲ ಇದ್ದ ಮೇಲೂ ಯಾಕ ಆ ಮಲ್ಲಿಕಾರ್ಜುನ ಮುತ್ಯ ಅಂತಕ್ಕಂಥ ಈ ವ್ಯಕ್ತಿ ಈ ರೀತಿ ನಡ್ಕೊಂಡ ಅಂತಕ್ಕಂಥದ್ದನ್ನು ಕೂಡ ಕಾನೂನು ಪರಿಶೀಲನೆ ಮಾಡುತ್ತೆ. ಮತ್ತೆ ಆ ಸ್ಥಳದಲ್ಲಿ ಆ ಹುಡುಗಿಯನ್ನು ಕೂಡ ಪರಿಶೀಲನೆ ಮಾಡುತ್ತೆ. ಮತ್ತೆ ಅದೇ ರೀತಿಯಾಗಿ ತಂದೆ ತಾಯಿಯನ್ನು ಕೂಡ ಪರಿಶೀಲನೆ ಮಾಡುತ್ತೆ, ಯಾಕೆ ಆ ರೀತಿ ನಡೀತು ಅಲ್ಲಿ ಅಂತಕ್ಕಂಥದ್ದು. ಆಮೇಲೆ ಮಲ್ಲಿಕಾರ್ಜುನ ಮುತ್ಯ ಈತನನ್ನು ಕೂಡ ಅಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಪರಿಶೀಲನೆ ಮಾಡಲಾಗುತ್ತೆ. ಇದೆಲ್ಲ ಆದ್ಮೇಲೆ ಒಂದು ಹಂತಕ್ಕೆ ಬಂದು ಕಾನೂನು ಇದಕ್ಕೆ ಸರಿಯಾದ ಒಂದು ಮಾಹಿತಿಯನ್ನ ಮತ್ತು ಒಂದು ತೀರ್ಪನ್ನು ನೀಡುತ್ತೆ. ಸೊ ಏನೇನಾಗಿದೆ ಅಂತಕ್ಕಂಥದ್ದು ಕೂಡ ಅವಾಗಲೇ ಗೊತ್ತಾಗೋದು. ಸೊ ಇದಿಷ್ಟು ಮಲ್ಲಿಕಾರ್ಜುನ ಮುತ್ಯನ ಒಂದು ರೀತಿಯ ಒಂದು ಭಯಾನಕ ಅಂತಾನೆ ಹೇಳಬಹುದು. ಯಾಕಂತಂದ್ರೆ ಇದು ಒಂದು ಭಯಾನಕ ಒಂದು ನಿಗೂಢ. ಯಾಕಂದ್ರೆ ಈ ರೀತಿಯಾಗಿರ್ತಕ್ಕಂಥ ವರ್ತನೆಗಳು ಸಾಕಷ್ಟು ಕಡಿಮೆ. ಈ ರೀತಿ ವರ್ತನೆಗಳಾದಂಥ ಸಂದರ್ಭದಲ್ಲಿ
ಇವುಗಳನ್ನು ಈ ರೀತಿಯೇ ಪೊಕ್ಸೋ ಕೇಸಲ್ಲಿದೆ ಬೆಂಬಲಿಸಲಾಗುತ್ತೆ ಇನ್ನೂ ಈ ರೀತಿ ನಡೆಯುತ್ತೆ. ಸೊ ಆದರೆ ನೋಡೋಣ ಯಾವ ರೀತಿಯಾದಂಥದ್ದು ಕಾನೂನು ಇದಕ್ಕೆ ವ್ಯವಸ್ಥಿತವಾಗಿ ಒಂದು ಕೊನೆಯ ಹಂತದ ತೀರ್ಪನ್ನು ನೀಡುತ್ತೆ ಅಂತಕ್ಕಂಥದ್ದನ್ನು. ಮತ್ತಷ್ಟು ವಿಡಿಯೋಗಳೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಇಂತಹ ಸುದ್ದಿಗಳಿಗಾಗಿ ಮತ್ತಷ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತಷ್ಟು ಮುಂದಿನ ವಿಡಿಯೋಗಳಲ್ಲಿ ಕಾಯ್ತಾ ಇರಿ.